ನಾನು ಹಾಸ್ಟೆಲ್ನಲ್ಲಿ ಓದಬೇಕಾದ್ರೆ ಚಿಕ್ಕಮಗಳೂರಿನ ಹಾಸ್ಟೆಲ್ ಒಂದರಲ್ಲಿ ಇದ್ದೆ. ನಂಗೊಬ್ಬ ಗೆಳೆಯ ಇದ್ದ, ಈಗ ವಿದೇಶದಲ್ಲಿದ್ದಾನೆ. ನಾನಾಗ ಅವನ ಮನೆಗೆ ಹೆಚ್ಚಾಗಿ ಹೋಗ್ತಿದ್ದೆ. ಅವನ ತಾಯಿ ಹೆಸರು ಲತಾ. ಅವಳು ನೋಡೋಕೆ ಸುಂದರವಾಗಿದ್ದಳು. ಅಚ್ಚ ಬಿಳುಪು ಬಣ್ಣದ ದೇಹ, ಎತ್ತರಕ್ಕೆ ತಕ್ಕಂತೆ ಮೈಕಟ್ಟು ಹೊಂದಿದ್ದಳು. ನಾನು ಹಾಸ್ಟೆಲ್ಗಿಂತ ಹೆಚ್ಚಾಗಿ ಅವರ ಮನೆಯಲ್ಲೇ ಇರ್ತಿದ್ದೆ. ಯಾಕಂದ್ರೆ ಅವರ ಮನೆ ನಮ್ಮ ಹಾಸ್ಟೆಲ್ ಹಿಂದಿನ ಏರಿಯಾದಲ್ಲಿತ್ತು. ಹೆಚ್ಚಾಗಿ ಅವರ ಮನೆಯಲ್ಲಿ ಇದ್ದಿದ್ರಿಂದ ನಾನು ಅವಾಗವಾಗ ಚಹಾ ಕೊಡುವಾಗ, ಆಂಟಿ ಕಸ ಗುಡಿಸುವಾಗ ಅವರ ಅಂದವನ್ನು ಕಣ್ಣು ತುಂಬಿಕೊಳ್ತಾ ಇದ್ದೆ. ಅಂಕಲ್ ಕಾಫಿ ಎಸ್ಟೇಟ್ನಲ್ಲಿ ಕೆಲಸದಲ್ಲಿ ಇರ್ತಿದ್ರು. ಈ ನಡುವೆ ಎಕ್ಸಾಮ್ ಮುಗಿದ ಬಳಿಕ ನಾನು ಸುಮ್ನೆ ಊರಿಗೆ ಹೋದ್ರೆ ಕಷ್ಟ ಅಂತ ಹೇಳಿ ಅಲ್ಲೇ ಫ್ರೆಂಡ್ ರೂಮ್ ಅಲ್ಲೇ ಇದ್ದೆ. ಆದರೆ ನನ್ನ ಗೆಳೆಯ ಅವರ ಚಿಕ್ಕಮ್ಮನ ಮನೆಗೆ ಹೋಗಿದ್ದ. ಒಂದು ದಿನ ನಾನು ನನ್ನ ಟ್ರಿಪ್ಗೆ ಹೋಗೋಕೆ ಪ್ಲಾನ್ ಮಾಡಿ ನನ್ನ ಗೆಳೆಯನ ಬೈಕ್ ಕೇಳೋಕೆ ಅವರ ಮನೆಗೆ ಹೋಗಿದ್ದೆ. ಆಗ ಆಂಟಿ, ಏನೋ ಚೆನ್ನಾಗಿದೆಯಾ, ಬೈಕ್ ಯಾಕೆ ಅಂತೆಲ್ಲ ಕೇಳಿದ್ರು. ನಾನು ಇಲ್ಲೇ ಊರಲ್ಲೇ ಇರ್ತೀನಿ, ಸುಮ್ನೆ ಅಲ್ಲೇ ಇಲ್ಲೇ ಅಡ್ಡಾಡೋಕೆ ಗಾಡಿ ಬೇಕಾಗಿತ್ತು ಅಂತ ಹೇಳಿದೆ. ಅವರು ಹುಷಾರಾಗಿ ಓಡಿಸಿಕೊಂಡು ಅಡ್ಡಾಡು. ನನ್ನ ಮಗನೇ ಕೇಳಿದ್ದೀಯಾ ಅಂತ ಕೇಳಿದ್ರು. ನಾನು ಕೇಳಿದ್ದೀನಿ, ಬೇಕಾದ್ರೆ ಕೇಳಿ ಅಂದಾಗ ಅವರು ಅವನಿಗೆ ಹೇಳಿದ್ದೀಯಾ ಅಂದ್ರೆ ಓಕೆ ಅಂತ ಹೇಳಿ ನಂಗೆ ಕೀ ಕೊಟ್ರು. ನಾನು ಟೀ ಕುಡಿದು ಅಲ್ಲೇ ಕೂತಿದ್ದಾಗ ಅವರು, ಹೇಗಾದ್ರೂ ರಜೆ ಇದೆ ಅಲ್ವಾ, ನಾಳೆ ಒಂದು ಚೂರು ಮಾರ್ಕೆಟ್ಗೆ ಹೋಗಿ ಬರಬೇಕು. ಈ ವಾರ ಅಂಕಲ್ ಬ್ಯೂಸಿ ಆಗ್ಬಿಟ್ಟಿದ್ದಾರೆ, ನಂಗೆ ಇದೊಂದು ಸಹಾಯ ಮಾಡು ಅಂತ ಕೇಳಿದ್ರು. ನಾನು ಇದು ಒಳ್ಳೆ ಟೈಮಲ್ಲಿ ಸಿಕ್ಕಾಕೊಂಡು ಬಿಟ್ಟೆ ಅಂತ ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ಸರಿ ಆಯ್ತು ಅಂತ ಹೇಳಿದೆ. ಆಮೇಲೆ ನನ್ನ ಟ್ರಿಪ್ 2 ದಿನ ಮುಂದಕ್ಕೆ ಹಾಕಿದೆ. ಮರುದಿನ ನಾನು ಮನೆಗೆ ಗಾಡಿ ತಗೊಂಡು ಹೋದೆ. ಆಗ ಆಂಟಿ ಹೀಲ್ಸ್ ಚರಳು ಸಿಕ್ಕಿ ಜಾರಿದಾಗ ನಾನು ಹಿಡಿದುಕೊಂಡೆ. ನನಗೆ ಮೈಯಲ್ಲಿ ವಿದ್ಯುತ್ ಹರಿದಂತೆ ಆಯ್ತು. ನಾನು ನಿಧಾನಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿದೆ. ಅವರು ಸರಿ ಅಂತ ಹೇಳಿದ್ರು. ಆಮೇಲೆ ನಾನು ಮಾರ್ಕೆಟ್ಗೆ ಗಾಡಿ ತಗೊಂಡು ಹೋಗಿ, ಬೇಕಾದ್ರೆ ಅಂಕಲ್ ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದೆ. ಆಗ ಅವರು, ಅವರದು ಯಾರೋ ಬ್ಯೂಸಿನೆಸ್ ಪಾರ್ಟ್ನರ್ ಬಂದಿದ್ದಾರೆ ಅಂತ ಬೇಗ ಹೋಗಿದ್ದಾರೆ, ಇವಾಗೆಲ್ಲ ಅವರು ನನ್ನ ಕೈಗೆ ಸಿಗ್ತಾನೆ ಇಲ್ಲ ಅಂತ ಹೇಳಿದ್ರು. ನಾನು ಸರಿ ಅಂತ ಹೇಳಿ ಸುಮ್ನೆ ಗಾಡಿ ಓಡಿಸ್ತಾ ಇದ್ದೆ. ಕೊನೆಗೆ ನಾವು ಮಾರ್ಕೆಟ್ನಲ್ಲಿ ಇಳಿದು ಎಲ್ಲ ಸಂತೆಯನ್ನು ತಗೊಂಡು ಬರ್ತಾ ಇರಬೇಕಾದ್ರೆ ಆಂಟಿ, ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಬಾ ಅಂತ ಕರೆದ್ರು. ಬೇಡ, ಸುಮ್ನೆ ನಿಮಗೆ ಯಾಕೆ ತೊಂದರೆ ಅಂತ ಹೇಳಿದೆ. ಅದಕ್ಕವರು ಬಾರೋ ಪರವಾಗಿಲ್ಲ ಅಂತ ನನ್ನನ್ನ ಒತ್ತಾಯ ಮಾಡಿ ಹೋಟೆಲ್ಗೆ ಕರ್ಕೊಂಡು ಊಟಕ್ಕೆ ಹೋದ್ರು. ಅದು 2 ಅಂತಸ್ತಿನ ಹೋಟೆಲ್ ಆಗಿತ್ತು. ನಾವು ಕೆಳಗಡೆ ಕೂತ್ಕೊಂಡು ನಮಗೆ ಏನು ಬೇಕೋ ಅದನ್ನ ತಿಂತಾ ಇರಬೇಕಾದ್ರೆ ಅಂಕಲ್ ಮೇಲಿಂದ ಯಾವುದೋ ಹೆಂಗಸಿನ ಜೊತೆ ಕೆಳಗಡೆ ಬಂದ್ರು. ಅವರಿಬ್ಬರು ನೋಡೋಕೆ ಕ್ಲೋಸ್ ಇರೋ ತರ ಕಾಣಿಸ್ತಿತ್ತು. ನಾನು ಆಂಟಿ ಕಡೆ ನೋಡಿ ಅಂಕಲ್ ಅಂತ ಹೇಳಿದಾಗ ಆಂಟಿ ಅವರಿಬ್ಬರ ವರ್ತನೆಯನ್ನ ನೋಡಿ, ಸುಮ್ನೆ ಇರು, ನಾನವರನ್ನ ನೋಡಿದೀನಿ ಅಂತ ಹೇಳಿದ್ರು. ಆಮೇಲೆ ಅವರು ಕಾರ್ನ ಚಾಲು ಮಾಡಿಕೊಂಡು ಹೋಗಬೇಕಾದ್ರೆ ಆಂಟಿ, ಗಾಡಿ ತೆಗೆಯೋ, ನನ್ನ ಮುಂದೆನೇ ಸುಳ್ಳು ಹೇಳಿದ್ದಾರೆ ನಿಮ್ಮ ಅಂಕಲ್, ಅವರನ್ನ ಹಿಂಬಾಲಿಸು ಅಂತ ಹೇಳಿದ್ರು. ನಾನು ಬೇಗನೆ ಕೀ ತಗೊಂಡು ಬೆಲ್ ಕೊಟ್ಟು ಗಾಡಿ ಸ್ಟಾರ್ಟ್ ಮಾಡಿದೆ. ಕಾರ್ ಮಿಸ್ ಆಗಿತ್ತು. ಆದರೆ ಸ್ವಲ್ಪ ದೂರ ಬಂದ ಮೇಲೆ ಅದೇ ಕಾರು ಮೆಡಿಕಲ್ ಶಾಪ್ ಮುಂದೆ ನಿಂತಿತ್ತು. ಅಂಕಲ್ ಏನೋ ತಗೊಂಡು ಜೇಬು ಒಳಗಡೆ ಇಟ್ಕೊಂಡು ಕಾರ್ನ ಸ್ಟಾರ್ಟ್ ಮಾಡಿದ್ರು. ನಾವು ಅದನ್ನ ನೋಡ್ತಾ ನಿಂತಿದ್ವಿ. ಆಗ ಆಂಟಿ ಆ ಕಾರನ್ನ ಫಾಲೋ ಮಾಡುವಂತೆ ಹೇಳಿದ್ರು. ಕೆಲ ಹೊತ್ತಿನ ಬಳಿಕ ಆ ಕಾರು ಬೇರೆ ಏರಿಯಾದಲ್ಲಿನ ಒಂದು ಮನೆ ಮುಂದೆ ನಿಲ್ತು. ಅಂಕಲ್ ಆ ಹೆಂಗಸಿನ ಜೊತೆ ನಗಾಡ್ತಾ ಒಳಗೆ ಹೋಗಿ ಬಾಗಲು ಹಾಕೊಂಡ್ರು. ನಾನು ಗಾಡಿ ನಿಲ್ಲಿಸಿದೆ. ಆಮೇಲೆ ಆಂಟಿ, ನಾನು ಸುಮ್ನೆ ಆ ಮನೆನ ಒಂದು ಸುತ್ತು ಹಾಕೋಣ ಅಂದ್ರು. ಒಳಗಿಂದ ತಮಾಷೆ ಮಾಡ್ತಾ ನಗಾಡ್ತಾ ಇರೋ ಶಬ್ದ ಕೇಳ್ತಾ ಇತ್ತು. ನಾವಿಬ್ಬರೂ ಸ್ವಲ್ಪ ಹೊತ್ತು ಅಲ್ಲೇ ನಿಂತಾಗ ಚಪ್ಪಾಳೆ ಹೊಡೆದ ಹಾಗೆ ಶಬ್ದ ಬರೋಕೆ ಸ್ಟಾರ್ಟ್ ಆಯ್ತು. ಆಗ ಆಂಟಿ ಒಮ್ಮಿಂದೊಮ್ಮೆ ಸಿಟ್ಟಿಗೆದ್ದು, ನಡೆಯೋ, ಮನೆ ಕಡೆ ಹೋಗೋಣ ಅಂತ ಹೇಳಿದ್ರು. ನಾನು ಯಾಕೆ ಅಂತ ಕೇಳಿದಾಗ, ಇವಾಗ ತೆಗಿತೀಯೋ, ನಾನು ಆಟೋದಲ್ಲಿ ಹೋಗಬೇಕಾ ಅಂತ ಕೇಳಿದ್ರು. ನಾನು ಸರಿ ಅಂತ ಗಾಡಿನ ಚಾಲು ಮಾಡಿದೆ. ಆದರೆ ಆಂಟಿ ಮನೆ ಬರೋವರೆಗೂ ಏನೂ ಮಾತಾಡಲಿಲ್ಲ. ಕೂಡಲೇ ಬಾಗಿಲು ತೆಗೆದು ಒಳಗಡೆ ಹೋಗಿ ಅಳ್ತಾ ಕೂತ್ಬಿಟ್ರು. ನಾನು ದಿಕ್ಕು ತೋಚದೆ ಅಲ್ಲೇ ಹೊರಗಡೆ ಸೋಫಾ ಮೇಲೆ ಕೂತಿದ್ದೆ. ಕೊನೆಗೆ ಧೈರ್ಯ ಮಾಡಿ ಒಳಗೆ ಹೋಗಿ, ಹೋಗಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಆಗ ಅವರು, ಇವಾಗ ನೀನು ಸುಮ್ನೆ ಇರ್ತೀಯಾ ಇಲ್ವಾ, ಅವರ ಮೇಲಿನ ಕೋಪಕ್ಕೆ ನಿನಗೆ ಬಾರಿಸಬೇಕಾ ಅಂತ ಕೇಳಿದ್ರು. ನಾನು ಅವರಿಗೆ, ಹೋಗಲಿ ಬಿಡಿ, ಇವಾಗ ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳ್ದೆ. ಆಗ ಅವರು, ನಿಮ್ಮ ಅಂಕಲ್ಗೆ ಏನ್ ಮಾಡ್ತಿದ್ದಾರೆ ಅಂತ ಇವಾಗ ಗೊತ್ತಾಯ್ತಲ್ಲ, ಅವರು ಬೇರೆ ತರ ಬಿಸಿನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಂಗದು ಮೊದಲಿಗೆ ಅರ್ಥ ಆಗಲಿಲ್ಲ. ಆಮೇಲೆ ನಾನು ಒಂದ್ಸಲ ಎಲ್ಲಾ ವಿಚಾರ ಮಾಡಿ ಯೋಚಿಸಿದಾಗ ಅರ್ಥ ಆಯ್ತು. ಆಗ ನಾನು ಇದಕ್ಕಿಂತ ಬೇರೆ ಒಳ್ಳೆ ಸಮಯ ಸಿಗೋದಿಲ್ಲ ಅಂತ ಮನಸ್ಸಲ್ಲೇ ಅನ್ಕೊಂಡು, ಛೇ, ಇಂಥ ಜನನು ಇರ್ತಾರಾ, ಮನೆಯಲ್ಲಿ ಈ ಸುಂದರವಾಗಿರೋ ಹೆಂಡತಿ ಜೊತೆ ಇಟ್ಕೊಂಡು ಹೊರಗೆ ಹೀಗೆ ಮಾಡೋದು, ನಾನಾಗಿದ್ರೆ ಬೇರೆ ಇರ್ತಾ ಇತ್ತು, ಮನೆ ಬಿಟ್ಟು ಹೊರಗೆ ಹೋಗ್ತಾನೆ ಇರಲಿಲ್ಲ ಅಂತ ಹೇಳಿದೆ. ಆಗ ಆಕೆ ಸೀರೆ ತುದಿಯಿಂದ ಮೂಗು ಹೊರಸಿಕೊಳ್ಳುತ್ತಾ ಇರಬೇಕಾದ್ರೆ ನಂಗೆ ಮತ್ತೆ ಅವರ ಅಂದ ಕಾಣ್ತಾ ಇತ್ತು. ಆಗ ನಾನು ಅವರನ್ನೇ ನೋಡ್ತಾ ಇದ್ದೆ. ಆಗಾಕೆ, ಏನ್ ನೋಡ್ತಾ ಇದೀಯಾ, ನೀನು ಇನ್ನೂ ಹೊರಡು, ನೀನು ನೋಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿದ್ರು. ಇಲ್ಲ, ನಾನು ನಿಮ್ಗಿಂತ ಜಾಸ್ತಿ ದೊಡ್ಡೋಳು ಅಂತ ಹೇಳಿದ್ರು. ನಂಗೆ ಅದನ್ನ ಕೇಳಿ ಬೇಜಾರಾಯ್ತು. ಕೊನೆಗೆ ಏನೋ ಮೊಂಡ ಧೈರ್ಯದಿಂದ ನಾನೇನು ನೋಡಬೇಕು ಅಂತ ನೋಡಿದ್ದಲ್ಲ. ಎಷ್ಟೇ ಆಗಲಿ ನಾನು ಕೂಡ ಗಂಡು ಅಲ್ವಾ,
ಅಂತ ಹೇಳಿದೆ. ಅವಳು ನಗುತ್ತಾ ಸುಮ್ಮನಾದಳು. ಆಮೇಲೆ ಅವರು ಟೀ ಮಾಡೋಕೆ ಅಂತ ಅಡುಗೆ ಮನೆಗೆ ಹೋದ್ರು. ನಾನು ಇದೇ ಅವಕಾಶ ಅನ್ಕೊಂಡು ಹಿಂದೆ ಹೋಗಿ ಅವರನ್ನ ತಪ್ಪಿಕೊಂಡೆ. ಅವರು ಸಿಟ್ಟಿಗೆದ್ದು, ನೋಡು, ಸುಮ್ನೆ ಇರು, ಮೊದಲೇ ನನ್ನ ಮೂಡ್ ಸರಿ ಇಲ್ಲ, ಹೀಗೆಲ್ಲ ಮಾಡಿದ್ರೆ ಹೇಗೆ, ನೀನು ಮನೆಗೆ ಹೋಗು ಅಂತ ಮತ್ತೆ ಹೇಳಿದ್ರು. ನಾನಲ್ಲೇ ನಿಂತು ಒಂದು ಕ್ಷಣ ಬಿಟ್ಟು ಮತ್ತೆ ತಬ್ಬಿ ಕುತ್ತಿಗೆಗೆ ಮುತ್ತು ಕೊಟ್ಟುಬಿಟ್ಟೆ. ಆಗ ಅವರು ನನ್ನ ದೂರ ತಳ್ಳಿ ಹೋಗು ಅಂತ ಹೇಳಿದ್ರು. ಗೊತ್ತಾಗಲ್ವಾ, ಇಲ್ಲಾಂದ್ರೆ ಇಲ್ಲಿ ಬೇರೆನೇ ಆಗುತ್ತೆ ಅಂತ ನಂಗೆ ಧಮ್ಕಿ ಹಾಕಿದ್ರು. ನಾನಾಗ ಅಂಕಲ್ ಏನ್ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು. ಯಾರು ಕೂಡ ಇಂಥ ವಿಷಯದಲ್ಲಿ ಹೇಳಿಕೊಳ್ಳೋಕೆ ಹೋಗಲ್ಲ. ನಂಗೆ ನೀವಂದ್ರೆ ಇಷ್ಟ, ನೀವು ಮನೆಯಲ್ಲಿ ನಗಾಡ್ತಾ ಇರಬೇಕು, ನೀವು ಹೀಗೆ ದುಃಖದಿಂದ ಇದ್ರೆ ಹೀಗೆ, ನಾನು ಏನ್ ಬೇಕಾದ್ರೂ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದೆ. ಅವರು ನಾನು ಹೇಳಿದ್ದನ್ನ ನೋಡಿ ಸ್ವಲ್ಪ ವಿಚಾರ ಮಾಡಿದಂತೆ ಮಾಡಿ ನನ್ನ ಮುಂದೆ ಬಂದು, ಆಯ್ತು ನೋಡಪ್ಪ, ಅದು ಏನ್ ಮಾಡ್ತೀಯೋ ಮಾಡು, ಆದರೆ ಯಾರಿಗೂ ಹೇಳಬೇಡ ಅಂತ ಹೇಳಿದ್ರು. ನಾನು ಇನ್ನೇನು ಶುರು ಮಾಡಬೇಕು ಅನ್ನೋಷ್ಟರಲ್ಲಿ ಕಾಲಿಂಗ್ ಬೆಲ್ ಶಬ್ದ ಆಯಿತು. ನಾನು ಕೂಡಲೇ ಹೊರಗೆ ಹೋಗಿ ಹಾಲ್ನಲ್ಲಿ ಕೂತ್ಕೊಂಡೆ. ಆಂಟಿ ನನ್ನ ಹಿಂದೆ ಬಂದು ಬಾಗಿಲು ತೆಗೆದ್ರು. ಬಾಗಿಲು ತೆಗೆದು ನೋಡಿದಾಗ ಹೊರಗಡೆ ಅಂಕಲ್ ಬಂದಿದ್ರು. ನಂಗೆ ಫುಲ್ ಶಾಕ್ ಆಯ್ತು. ಅವರು, ಅರುಣ್, ನೀನೇನು ಇಲ್ಲಿ ಅಂತ ಕೇಳಿದ್ರು. ನಾನು ಉತ್ತರ ಹೇಳಬೇಕು ಅನ್ನುವಾಗಲೇ ಆಂಟಿ, ಟೇಬಲ್ ಟಿವಿ ಕೇಬಲ್ ಸರಿಯಾಗಿ ಬರ್ತಾ ಇರ್ಲಿಲ್ಲ, ಅದಕ್ಕೆ ಫೋನ್ ಮಾಡಿದ್ದೆ. ಕೇಬಲ್ ಆ ಕಡೆ ತುದಿ ಈ ಕಡೆ ತುದಿ ಕಟ್ ಮಾಡಿ ಮತ್ತೆ ಜೋಡಿಸಿದೆ, ಹಾಗಾಗಿ ಸ್ವಲ್ಪ ಬಾಗಿಲು ಮುಚ್ಚಿದ್ದೆ ಅಂತ ಹೇಳಿದ್ರು. ಆಗ ಅಂಕಲ್ ಟಿವಿ ಶುರು ಮಾಡಿದಾಗ ಅದು ಚೆನ್ನಾಗಿ ಬರ್ತಾ ಇತ್ತು. ನನ್ನ ಮನಸ್ಸಲ್ಲೇ ನನ್ನ ನಸೀಬು ಚೆನ್ನಾಗಿದೆ ಅಂತ ಅಂದುಕೊಂಡೆ. ಅಷ್ಟೊತ್ತಿಗೆ ಆಂಟಿ ಇಬ್ಬರಿಗೂ ಟೀ ಕೊಟ್ರು. ಹೀಗೆ ಕೂತಿರಬೇಕಾದ್ರೆ ಅಂಕಲ್, ನಾಳೆ ಸ್ವಲ್ಪ ಸೂಪರ್ ಮಾರ್ಕೆಟ್ ಕಡೆ ಹೋಗಬೇಕು, ಅಂಕಲ್ ಬ್ಯೂಸಿ ಇದ್ದಾರೆ, ಮಗ ಕೂಡ ಊರಲಿಲ್ಲ, ನಾಳೆ ಒಂದು ಚೂರು ಮನೆ ಕಡೆ ಬಾ ಅಂತ ಹೇಳಿದ್ರು. ನಾನು ಬೇರೆ ಕೆಲಸ ಇದೆ ಅಂತ ಹೇಳಿದಾಗ ಅಂಕಲ್, ಅದೇನು ಮಹಾನ್ ಕೆಲಸ ಮಾಡ್ತೀಯಾ, ಅದೇ ಊರು ಸುತ್ತೋದು ತಾನೇ, ಹಾಗೆ ಹೋಗುವಾಗ ಅವರನ್ನು ಕರ್ಕೊಂಡು ಹೋಗಿ ವಾಪಸ್ ಮನೆಗೆ ಕರ್ಕೊಂಡು ಬಂದುಬಿಡು ಅಂತ ಹೇಳಿದ್ರು. ನಾನು ಸರಿ ಅಂತ ಹೇಳಿ ಅಲ್ಲಿಂದ ಹೋದೆ. ಆದರೆ ಆ ದಿನ ನನಗೆ ಎಂತಹ ಅವಕಾಶ ಬಂದಿತ್ತು, ಕೊನೆ ಕ್ಷಣದಲ್ಲಿ ಮಿಸ್ ಆಯ್ತು. ನಾಳೆ ಒಂದು ಸಲ ಹಾಗೆ ಟ್ರೈ ಮಾಡೋಣ ಅಂತ ವಿಚಾರ ಮಾಡ್ತಾ ಹಾಗೆ ಮಲಗಿದ್ದೆ. ಮರುದಿನ ಬೆಳಗ್ಗೆ 12ರ ಸುಮಾರಿಗೆ ಮನೆಗೆ ಹೋಗುವಾಗ ಮೆಡಿಕಲ್ ಶಾಪ್ಗೆ ಹೋಗಿ ಹೆಲ್ಮೆಟ್ ತಗೊಂಡು ಹೋದೆ. ಮನೆಗೆ ಹೋದಾಗ ಲತಾ ಬಂದು ಬಾಗಿಲು ತೆಗೆದು ಒಳಗಡೆ ಹೋದ್ರು. ನಾನವರನ್ನ ಹಿಡಿದಿದ್ದೆ. ತಡ, ಯಾಕೋ ಗೊತ್ತಾಗಲ್ವಾ ನಿನಗೆ ಯಾವಾಗ ಏನ್ ಮಾಡಬೇಕು ಅಂತ ಹೇಳಿದ್ರು. ನಂಗೆ ಸಡನ್ನಾಗಿ ಶಾಕ್ ಆಯ್ತು. ಅವರು ಒಳಗೆ ಹೋಗಿ ರೆಡಿಯಾಗಿ ಬಂದು, ನಡಿ ಮಾರ್ಕೆಟ್ಗೆ ಹೋಗೋಣ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು. ನಾನು, ನೀವು ನಿಜವಾಗ್ಲೂ ಮಾರ್ಕೆಟ್ಗೆ ನನ್ನನ್ನ ಕರೆದಿದ್ರೆ ನಾನು ಬೇರೆ ಏನೋ ಅನ್ಕೊಂಡು ಬಿಟ್ಟಿದ್ದೆ ಅಂತ ಹೇಳಿದೆ. ಆಗ ಅವರು ಮೊದಲು ಈ ಕೆಲಸ ಮಾಡೋಣ, ಆಮೇಲೆ ಬೇಕಿದ್ರೆ ಅಂತ ಹೇಳಿ ಸುಮ್ನಾದ್ರು. ನಂಗೆ ಅಷ್ಟಕ್ಕೆ ಎಲ್ಲ ಗೊತ್ತಾಯಿತು. ನಾನು ಸರಿ ನಡೀರಿ ಹೋಗೋಣ ಅಂತ ಹೇಳಿ ಅವರನ್ನ ಮಾರ್ಕೆಟ್ಗೆ ಕರ್ಕೊಂಡು ಹೋಗಬೇಕಾದ್ರೆ ನೆನ್ನೆನೆ ಎಲ್ಲ ಆಗಿದೆ, ಚೆನ್ನಾಗಿತ್ತು, ಇನ್ಮುಂದೆ ನಂಗೆ ನಸೀಬು ಇಲ್ಲ ಅಂತ ಮನಸ್ಸಲ್ಲೇ ಅನ್ಕೊಂಡು ಅವರಿಗೆ ಏನ್ ಬೇಕೋ ಅದನ್ನ ಕೊಡಿಸ್ದೆ. ಆಗ ಅವರು, ಯಾಕೋ ಹುಷಾರಿಲ್ಲವಾ, ಏನಾಗಿದೆ ಅಂತ ಕೇಳಿದ್ರು. ಏನಿಲ್ಲ, ಚೆನ್ನಾಗಿ ಹಾಗೆ ಇದ್ದೀನಿ ಅಂತ ಹೇಳ್ದೆ. ಆಮೇಲೆ ಅವರನ್ನ ಮನೆಗೆ ಕರ್ಕೊಂಡು ಬಂದು ನಾನು ಹೋಗ್ತೀನಿ ಅಂತ ಹೇಳ್ದೆ. ಆಗ ಅವರು, ಯಾಕೋ ಸಪ್ಪೆ ಮುಖ ಮಾಡಿಕೊಂಡಿದ್ದೀಯಾ, ಒಳಗೆ ಬಾ, ಬೇಕು ಅದು ಸಿಗುತ್ತೆ ಅಂತ ಹೇಳಿದ್ರು. ನಂಗೆ ಮಾತಿನ ದಾಟಿ ಅರ್ಥ ಆಯ್ತು. ನಾನು ಒಳಗಡೆ ಹೋದವನೇ ಚೀಲ ಇಟ್ಟು ಬಾಗಿಲನ್ನ ಲಾಕ್ ಮಾಡ್ದೆ. ಆಮೇಲೆ ಅವರನ್ನ ಒಳಗಡೆ ಕರೆದು ಹೋಗಿ ಏಕಾಂತದಲ್ಲಿ ಇಬ್ಬರೂ ಒಂದಾಗ್ಬಿಟ್ವಿ. ಅವರು ಆಮೇಲೆ, ಲೋ, ನೀನು ಅಂಕಲ್ 5 ತಿಂಗಳಿಂದ ಮಾಡದೆ ಇದ್ದದ್ದನ್ನ ನೀನು ಮಾಡ್ಬಿಟ್ಟೆ, ಸರಿಯಾಗಿ ಆಟ ಆಡ್ತೀಯಾ ನೀನು, ಬಲೆ ಕಿಲಾಡಿ ಕಣೋ ನೀನು ಅಂತ ಹೇಳಿದ್ರು. ನಾನು, ಹಾಗೇನೂ ಇಲ್ಲ, ನೀವು ಮಾರ್ಗದರ್ಶನ ಕೊಟ್ಟಿಲ್ಲ ಅಂದ್ರೆ ಇದೆಲ್ಲ ಸರಿಯಾಗಿ ಆಗ್ತಿತ್ತಾ, ನೀವು ಹೇಳಿದ ಹಾಗೆ ನಾನು ಮಾಡಿದ್ದು, ನಂಗೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ದೆ. ಅವರು, ಥ್ಯಾಂಕ್ಸ್ ಯಾಕೋ, ನಾನೇ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನೀನೇ ಅಲ್ವಾ ನಂಗೆ ಈ ಕಷ್ಟದಿಂದ ಹೊರಗೆ ಬರೋಕೆ ಸಹಾಯ ಮಾಡಿದ್ದು ಅಂತ ಹೇಳಿದ್ರು. ನಾನು ಸರಿ ಅಂತ ಹೇಳಿದೆ. ಇದಾದ ಬಳಿಕ ನಾವಿಬ್ಬರು ಸಮಯ ಸಿಕ್ಕಾಗಲೆಲ್ಲ ಒಂದಾಗ್ತಿದ್ವಿ. ಇವಾಗ ನಾನು ಬೇರೆ ಊರಲ್ಲಿ ಇದ್ದು ಊರ ಕಡೆಗೆ ಯಾವಾಗಾದರೂ ಹೋದಾಗ ಆ ಕಡೆ ಹೋಗಿ ಬರ್ತೀನಿ. ಸೊ ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.